ಧನುರಾಶಿ ಸಾಲದ ವಿಚಾರಕ್ಕೆ ಸಿಗಹಾಕ್ಕೊಳ್ಬಹುದು. ಸ್ವಲ್ಪ ಎಚ್ಚರಿಕೆ ಇರಲಿ. ಹಳೆಯ ಚಿಂತೆಯನ್ನು ಮರೆತು ಬಿಟ್ಟರೆ ಅನುಕೂಲ ಇದೆ. ಇವತ್ತು ಏನಾಗಬೇಕೋ, ಮುಂದೆ ಏನಾಗಬೇಕಾಗಿದೆಯೋ ಅದರ ಬಗ್ಗೆ ಸ್ವಲ್ಪ ಆಲೋಚನೆಗಳಿರಲಿ ಅಷ್ಟೇ ಹೊರತು ಹಿಂದೆ ಏನೋ ನಡೆದು ಹೋಗಿದೆ ಅದನ್ನೇ ಆಲೋಚನೆ ಮಾಡ್ತಾ ಕೂತ್ಕೊಂಡ್ರೆ ಇಂದು ಮತ್ತು ಮುಂದು ಆ ಸಮಯ ಹಾಳಾಗುವಂಥದ್ದಿದೆ. ಮನೆಯವರ ಯೋಗಕ್ಷೇಮವನ್ನು ಗಮನಿಸ್ಕೊಳ್ಳಿ. ಬೇರೆಯವರಿಗೆ ಸಹಾಯದ ಹಸ್ತವನ್ನು ಮಾಡಿ ತೊಂದರೆಯನ್ನು ಮಾಡಿಕೊಡ್ತೀರಿ. ಯಾರೋ ಕಷ್ಟದಲ್ಲಿದ್ದಾರೆ ಅಂತ ಹೇಳಿಕೊಂಡಾಗ ನೀವು ಅವರಿಗೆ ಸಹಾಯವನ್ನು ಮಾಡೋದಕ್ಕೆ ಹೋಗಿ ನೀವು ನಷ್ಟವನ್ನು, ತೊಂದರೆಯನ್ನು ಮಾಡಿಕೊಡ್ತೀರಿ. ಹಳೆಯ ನೆನಪುಗಳಿಂದ ಕಣ್ಣೀರು ಹಾಕಬೇಕಾದಂತಹ ಪರಿಸ್ಥಿತಿ ಬರಬಹುದು. ಆರೋಗ್ಯದ ವಿಚಾರದಲ್ಲಿ ನಿಮ್ಮ ಗಮನ, ಎಚ್ಚರಿಕೆ ಹೆಚ್ಚಾಗಿಯೇ ಇರಬೇಕಾದಂತಹದ್ದು. ನದೀ ತೀರದಲ್ಲಿರ್ತಕ್ಕಂತಹ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸಿ. ಶುಭವಾಗಿ. ಮಕರ ರಾಶಿ, ವೃತ್ತಿಯಲ್ಲಿ ನಿಮಗೆ ತೊಂದರೆ ಆಗ್ತಕ್ಕಂಥದ್ದಿದೆ. ಬೇರೆಯವರಿಗೆ ಸಹಾಯವನ್ನೇನಾದರೂ ಮಾಡಿದರೆ ಅವರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ. ಅವರಿಂದ ನೀವು ನಿರೀಕ್ಷೆ ಮಾಡಿದಂತಹ ವಿಚಾರಗಳು ಕೇವಲ ಭರವಸೆಯಾಗಿಯೇ ಉಳಿದ್ರೆ ಮಾನಸಿಕವಾಗಿ ತುಂಬ ನೋವನ್ನು ಅನುಭವಿಸ್ತೀರಿ ಅಂತ ಅರ್ಥ. ಸ್ವಂತವಾದಂತಹ ನಿರ್ಧಾರ ಏನಿದೆ ಅದು ಬಹಳ ಒಳ್ಳೆಯದು. ಎಲ್ಲಿಯೂ ಕೂಡ ಕುತಂತ್ರಕ್ಕೆ ಅವಕಾಶಗಳು ಬೇಡ ಅಂತ ಅರ್ಥ. ಕುಟುಂಬ ರಾಜಕಾರಣ, ಕೆಲವು ಜಗಳಕ್ಕೆ, ಮನಸ್ತಾಪಕ್ಕೆ ಇವೆಲ್ಲ ಕಾರಣವಾಗ್ತಕ್ಕಂಥದ್ದಾಗುತ್ತೆ. ನಿಮ್ಮದಲ್ಲದೇ ಇರತಕ್ಕಂತಹ ವಿಚಾರದಿಂದಲೇ ನಿಮಗೆ ತೊಂದರೆ ಅನ್ನುವಂಥದ್ದಿದೆ. ಪಿತ್ರಾರ್ಜಿತವಾದಂತಹ ವಿಚಾರದಲ್ಲಿ ದೊಡ್ಡ ಮಟ್ಟದ ಗಲಾಟೆಗೆ ಅವಕಾಶಗಳಾಗುತ್ತೆ. ಅದನ್ನು ಸರಿಪಡಿಸ್ಕೊಳ್ಳಿ. ಮಹಾಕಾಳಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಧಾರ್ಮಿಕ ವಿಚಾರಗಳ ಯೋಜನೆಗಳನ್ನು ಹಾಕ್ತೀರಿ, ಆದರೆ ಕಾರ್ಯರೂಪಕ್ಕೆ ಬರುವುದಿಲ್ಲ. ಯಾವುದೋ ಒಂದು ದೇವತಾರ್ಚನೆ, ಪೂಜೆ ಪುನಸ್ಕಾರ, ಹೋಮ ಹವನ, ಭಜನೆ, ಧ್ಯಾನ ಅಥವಾ ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು. ಈ ವಿಚಾರಗಳಲ್ಲಿ ಯಾವುದೋ ಒಂದಷ್ಟು ಚರ್ಚೆಗೆ ಬರುತ್ತೆ. ಬರೀ ಕೇವಲ ಮಾತು ಅಷ್ಟೇ, ಅದು ಕಾರ್ಯರೂಪಕ್ಕೆ ಬರೋದಕ್ಕೆ ಅವಕಾಶಗಳಿಲ್ಲ. ತಪ್ಪು ನಿರ್ಧಾರಗಳನ್ನು ಮಾಡಬೇಡಿ. ಅದಕ್ಕೆ ಅವಕಾಶಗಳು ಹೆಚ್ಚಾಗಿದೆ, ಆದರೆ ಅಂತಹ ತಪ್ಪು ನಿರ್ಧಾರಗಳು ಯಾವುದೂ ಕೂಡ ಬೇಡ. ಬೇರೆಯವರ ಬಗ್ಗೆ ಅನುಮಾನ ಪಡ್ತೀರಿ. ಪೂರ್ಣವಾಗಿ ವಿಷಯ ತಿಳ್ಕೊಳ್ಳುವಷ್ಟು ತಾಳ್ಮೆ ಆಗಲಿ ಅಥವಾ ಆ ಒಂದು ಪ್ರಯತ್ನವಾಗಲಿ ಇರೋದಿಲ್ಲ. ಆರೋಗ್ಯದ ಸಮಸ್ಯೆ ಹೆಚ್ಚಾಗುವಂಥದ್ದಿದೆ. ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಕಾಡುವಂಥದ್ದಿದೆ. ಬಂಧುಗಳಲ್ಲಿ ಅಲ್ಪ ಪ್ರೀತಿ, ಬೇಸರ ಇವೆಲ್ಲವನ್ನು ನೋಡಬೇಕಾಗತ್ತೆ. ಅಮೃತ ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಯಶಸ್ಸನ್ನು ಗಳಿಸಬೇಕು, ನಾನೇನೋ ಪಡ್ಕೋಬೇಕು ಅನ್ನುವಂತಹ ಆಸೆಯಿಂದ ದುರಾಸೆಗೆ ಬದಲಾಗ್ತಕ್ಕಂಥದ್ದು ಬೇಡ. ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿರಲಿ. ನಾನು ಪಟ್ಟಂತಹ ಕಷ್ಟಕ್ಕೆ, ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಲಿ ಅಂತ ಹೇಳಿ ನಿರೀಕ್ಷೆ ಮಾಡೋದು ತಪ್ಪಲ್ಲ. ಆದರೆ ಎಲ್ಲವೂ ನನ್ನದೇ ಆಗಬೇಕು ಅನ್ನುವಂಥದ್ದಿದೆಯಲ್ಲ, ಅದು ದೊಡ್ಡ ತಪ್ಪಾಗುತ್ತೆ. ಲಾಭ ಗಳಿಸ್ತಕ್ಕಂತಹ ಹಂಬಲದಲ್ಲಿ ನೈತಿಕತೆಯನ್ನು ಕಳ್ಕೊಳ್ಬಾರ್ದು. ಇದು ಮುಖ್ಯವಾಗುತ್ತೆ. ವ್ಯಾವಹಾರಿಕವಾಗಿ ಬೇರೆಯವರ ಸಹಾಯ ನಿಮಗೆ ಸಿಕ್ಕಬಹುದು. ಕೋಪವನ್ನು ಕಡಿಮೆ ಮಾಡಿಕೊಂಡು ಕೆಲಸ ಮಾಡಿ. ಕೆಲಸಗಳಾಗೋದಕ್ಕೆ ಅವಕಾಶಗಳಾಗತ್ತೆ. ಮಕ್ಕಳು, ಮೊಮ್ಮಕ್ಕಳಿಂದ ಉತ್ತಮವಾದಂತಹ ಸಾಧನೆ, ಅದರಿಂದ ಸಿಕ್ಕುವಂತಹ ಸಂತೋಷ ಎಲ್ಲ ನಿಮ್ಮ ಪಾಲಾಗ್ತಕ್ಕಂತಹದ್ದು. ದಿನಚರಿಯಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ. ಯಾವುದೋ ವಿಷಯಕ್ಕೆ ಅಥವಾ ಯಾವುದೋ ವ್ಯಕ್ತಿಗೋಸ್ಕರವಾಗಿ ಕಾಯಬೇಕಾದಂತಹ ಒಂದು ಸಂದರ್ಭಗಳು ಒದಗಿ ಬರುವಂಥದ್ದಿದೆ. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.